ನಮ್ಗೆ ವಿರೋಧ ಇದೆ ಬಿ ಜೆ ಪಿಯವರು. ಇದಾಗಲ್ಲ. ಇನ್ಕ್ಲೂಡಿಂಗ್ ಪ್ರಥಮ ಪ್ರಜೆ ನಮ್ಮ ರಾಷ್ಟ್ರದ ಪ್ರಥಮ ಪ್ರಧಾನಿನೇ ಈ ಕಾರ್ಯಕ್ರಮ ಆಗಲ್ಲ ಅಂತ ಹೇಳಿದಂಥದ್ದು ಇದೆ, ಮಾಧ್ಯಮದಲ್ಲೂ ಬಂದಿದೆ. ಆಮೇಲೆ ಈಗ ಅವರೇನೇನೆ ಡೆಲ್ಲಿಲೂ ಮಾಡಿದ್ರು, ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ ಮಾಡಿದ್ರು. ಅದನ್ನು ನಾನು ಖಂಡನೆ ಮಾಡಲ್ಲ. ಯಾಕೆಂದರೆ ಎಲ್ಲ ಅವರು ಕೊಡಲಿ, ಜನತೆಗೆ ಬಡವರಿಗೆ ಸಹಾಯ ಆಗುವಂಥ ಕಾರ್ಯಕ್ರಮನ ನಾವು ಕಾಮೆಂಟ್ ಮಾಡಲ್ಲ. ಆದರೆ ನಾವು ಮಾಡಿದಾಗ ಅವ್ರು ಹೇಳಿದ್ರಲ್ಲ, ಈ ರಾಜ್ಯದಲ್ಲಿ ಆಗೋದೇ ಇಲ್ಲ, ನಡೆಯೋದೇ ಇಲ್ಲ ಅಂತ ಹೇಳಿದ್ರು. ಆದರೆ ನಾವು ನಡೆಸಿದ್ದೇವೆ. ಬಿ ಜೆ ಪಿಯವರಿಗೆ ಈಗ ಇಷ್ಟು ವರ್ಷ ಅಧಿಕಾರ ಮಾಡಿದಾರಲ್ಲ, ಈ ಥರ ನಾನು ಹೇಳಿದ್ನಲ್ಲ, ದೇವರಾಜ ಅರಸವ್ರ ಕಾಲದಿಂದ ಒಬ್ಬೊಬ್ಬ ಮುಖ್ಯಮಂತ್ರಿ ನಿಂತು ಕೊಟ್ಟಿದ್ದಾರಲ್ಲ, ಇವ್ರದ್ದು ಯಾವ್ದು ಹೇಳಿ ನೋಡೋಣ. ಅರ್ಕಲ್ ಸೈಕಲ್ಲು, ಮುರ್ಕಲ್ ಸೀರೆ ಬಿಟ್ಟರೆ ಯಾವ ಕಾರ್ಯಕ್ರಮ ಕೊಟ್ಟಿರೋದು ಇವರು ಹೇಳಿ. ವೈ ದೇ ಆರ್ ನಾಟ್ ಅನೌನ್ಸಿಂಗ್ ದಿ ಪ್ರೋಗ್ರಾಮ್. 72,000 ಕೋಟಿ ನಾವು ಇದನ್ನು ಅನೌನ್ಸ್ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಿದ್ದೀವಲ್ಲ, ಯಾಕೆ ಮಾಡಲ್ಲ ಇವರು? ಬರೀ ಬಾಯಲ್ಲಿ ಹೇಳ್ತಾರೆ. ನಾವು ಬದುಕಿನೊಂದಿಗೆ ಸಹಾಯ ಮಾಡ್ತೀವಿ, ಅವರು ಭಾವನೆ ಒಳಗೆ ರಾಜಕೀಯ ಮಾಡ್ತಾರೆ. ಅವ್ರು ಹೇಳಿದ್ದಕ್ಕೆ ಉತ್ತರ ಕೊಡ್ತೀನಿ ಅಷ್ಟೇ. ನಾನು ಹೇಳೋದು ಕಮಾನ್, ಯಾವುದೂ ಇಲ್ಲ, ಬರೀ ಹಿಂದೂ ಮುಸ್ಲಿಂ ಇಲ್ಲ ಇನ್ನೊಂದು ಮತ್ತೊಂದು ಭಾವನೆಗಳನ್ನ ಕೆಡಕಿ ಜನನ ಯೋನಿಸ್ತಾರೆ ಹೊರತು ಹಿಂದುತ್ವದ ರಾಜಕೀಯ ಮಾಡೋದು ಇದು ಬದುಕಿನ ಜೊತೆಲಿ ಸಹಾಯ ಮಾಡೋದು. ಅಭಿವೃದ್ಧಿ ದುಡ್ಡಿಲ್ಲ ನಮ್ಮಲ್ಲಿ. ಯಾವ ಶಾಸಕ ಹೇಳಪ್ಪ, BR ಪಾಟೀಲ್ ಆಗಲಿ ಇವರೆಲ್ಲ ಅಭಿವೃದ್ಧಿ ದುಡ್ಡಿಲ್ಲ, ರಾಜೀನಾಮೆ ಕೊಡ್ತಾ ಇದ್ದೀನಿ ಸರ್. ಏನು ಅವ್ನಿಗೆ ಇನ್ನೊಂದು ಪೊಸಿಷನ್ ಬೇಕಾಗಿತ್ತು, ಕೊಟ್ಟು ತಗೊಂಡು ನನಗೆ ನೇರವಾಗಿ ಕೋಪ ಬರ್ಸ್ಬೇಡಿ. ಈಗಾಗಲೇ ಹಾಕಿದ್ರೆ ಪ್ಲಾನಿಗೆ ಕೊಟ್ಟ ತಕ್ಷಣ ಸುಮ್ಮನಾಗೋದು. ರಾಜ್ಯದ ಜನರನ್ನ ಭಿಕ್ಷುಕರನ್ನಾಗಿ ಮಾಡಿದ್ದಾರೆ, ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಂತಂದು ಶ್ರೀರಾಮ್ ಹೇಳ್ತಿದ್ದಾರೆ. ಯಾರು ಅವನು? ಏನಾದರೂ ಇಂಥದ್ದು ನಮ್ಮ ಕಾರ್ಯಕ್ರಮ ಜ್ಞಾಪಕ ಇದೆಯನ್ರಿ ಅವ್ರಿಗೆ ಅವರು ಅದಕ್ಕೆ ಹೇಳಿದ್ದು ನಾವು, ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ. ನಾವು ಇವೆಲ್ಲ ಕೊಟ್ಟಿರೋದ್ರ ಬಗ್ಗೆ ಯಾರಿಗೂ ಇದಿಲ್ವಾ? ಕೊಟ್ಟಿರೋದಕ್ಕೆ ತಲುಪ್ತಾ ಇಲ್ಲ. ಅದು ಏನು ಒಬ್ಬ ಮೀಡಿಯೇಟ್ರ್ ಇಲ್ಲ, ನೇರವಾಗಿ ತಲುಪ್ತಾ ಇದೆ. ಚುನಾವಣೆ ಟೈಮಲ್ಲಿ ಏನೋ ಕೊಟ್ಬಿಟ್ಟು ಒಟ್ಟು ಕಿಟ್ಟಿಸ್ತಾ ಇಲ್ಲ ನಾವು. ಅವ್ರು ಏನು ಹೇಳೋದು, ನೀವು ಈ ರೀತಿ ಅವ್ರ ಜೊತೆಲಿ ಹೋಗಿದ್ದಾರೆ. ನಾನು ಶಿವರಾತ್ರಿ ನಾನು ದರ್ಗಾಕ್ಕೂ ಹೋಗ್ತೀನಿ, ಚರ್ಚ್ಗೂ ಹೋಗ್ತೀನಿ. ನಾನು ಹುಟ್ಟುತ್ತಾ ಹಿಂದೂ. ದೇವರ ಶಿವರಾತ್ರಿಗೆ ಆಚರಣೆಗೆ ಹೋಗಿದ್ದೀನಿ. ಇದಕ್ಕೂ ರಾಜಕೀಯ ಸಂಬಂಧ ಇಲ್ಲ. ಅದರಿಂದ ನೀವು ಬೇರೆ ಥರ ಮಾತಾಡಿದ್ರೆ ನಾನು ಜೊತೆಲಿ. ಕುಂಭಮೇಳವನ್ನು AICC ಅಧ್ಯಕ್ಷರು ಈ ಕಡೆ ವ್ಯಂಗ್ಯ ಮಾಡ್ತಾರೆ, ಈ ಕಡೆ ಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ. ಭಾವನೆಗಳು ಅಲ್ಲ ರೀ. ಈಗ ಕುಂಭಮೇಳಕ್ಕೆ ಹೋಗೋದಾಗಲಿ, ಈ ಈಶಾಗೆ ಹೋಗೋದಾಗಲಿ ಒಂದೊಂದು ಧರ್ಮದ ಪ್ರತೀಕಗಳು. ಅವರು ಈಗ ಇವನು DK ಶಿವಕುಮಾರ್ ಹಿಂದೂನ ಇಲ್ಲ, ಅವ್ನ ಇದಕ್ಕೆ ಕಳ್ಸಲ್ವ, ವ್ಯಾಟಿಕನ್ ಸಿಟಿ ಕಳ್ಸೋದು. DK ಶಿವಕುಮಾರ್ನ ಈಶಾ ಫೌಂಡೇಶನ್ಗೆ ಹೋಗಿ ಬಂದಿರೋದು ಸರಿ ಒಪ್ಪತ್ತೀನಿ. ವ್ಯಾಟಿಕನ್ ಸಿಟಿಗೆ ಹೋಗ್ತಾನ, ನೋಡೋಕೆ ಹೋಗ್ಬೋದು ಅಷ್ಟೇ, ಪ್ರಾರ್ಥನೆಗೆ ಹೋಗ್ತಾನ, ನಡೀಲಿ. ಒಟ್ಟು ನಾನಾಗಲಿ ಶಿವಕುಮಾರ್ ಆಗಲಿ ವಿದ್ಯಾರ್ಥಿ ದಶೆಯಿಂದ ಹೋರಾಟದಿಂದ ಬಂದಿರೋರು, ಒಂದೇ ಪಕ್ಷದಲ್ಲಿ ದುಡಿದಿರೋರು. ಆತ ಒಬ್ಬ ಸಮರ್ಥ ನಾಯಕ, ಸಂಘಟಕ ಮತ್ತು ಎಲ್ಲ ರಾಜ್ಯದಲ್ಲೂ ಅವರಿಗೆ ಬೆಲೆ ಇದೆ. ಪಕ್ಷ ಕಟ್ತಾನೆ. ಪಕ್ಷ ಕಟ್ಟೋದ್ರಲ್ಲಿ ಅತ್ಯುತ್ತಮ ನಾಯಕ. ಮುಖ್ಯಮಂತ್ರಿ ಆಗೋದು ಬಿಡೋದು ಸಮಯ ಬಂದಾಗ ಆಗುತ್ತೆ, ಅದಕ್ಕೂ ಸಂಬಂಧ ಇಲ್ಲ. ಬಟ್ ಇದು BJP ಅವ್ರಿಗೆ ಇನ್ನೇನು ಕೆಲಸ ಇದನ್ನು ಹೇಳ್ತಾರೆ, ಬಟ್ ಅದು ನಮಗೆ ಸಂಬಂಧ.